ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಒಬ್ಬ ಧೈರ್ಯಶಾಲಿ, ಶಕ್ತಿಶಾಲಿ ರಾಣಿ ಇದ್ದರು. ಅವರು ಬ್ರಿಟಿಷರ ವಿರುದ್ಧ ಮೊದಲನೆಯದಾಗಿ ಶಸ್ತ್ರ ಹಿಡಿದು ಹೋರಾಡಿದಂತಹ ಮಹಿಳೆ. ಹೌದು ಸ್ನೇಹಿತರೆ, ಅವರೇ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ. ಇವತ್ತಿನ ವಿಡಿಯೋದಲ್ಲಿ ರಾಣಿ ಚೆನ್ನಮ್ಮ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಚೆನ್ನಮ್ಮ ಅವರ ಜನನ ಮತ್ತು ಬಾಲ್ಯದ ಬಗ್ಗೆ ನೋಡೋದಾದರೆ, ರಾಣಿ ಚೆನ್ನಮ್ಮ ಅವರು ಕ್ರಿಸ್ತಶಕ 1778ರಲ್ಲಿ ಇಂದಿನ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಜನಿಸ್ತಾರೆ. ಬಾಲ್ಯದಲ್ಲೇ ಕುದುರೆ ಸವಾರಿ, ಕತ್ತಿ, ಬಿಲ್ವಿದ್ಯೆ ಈ ಥರ ಎಲ್ಲ ರೀತಿಯ ಕೌಶಲ್ಯಗಳನ್ನು ಕಲಿತು ಧೈರ್ಯಶಾಲಿಯಾಗಿ ಚೆನ್ನಮ್ಮ ಅವರು ಬೆಳೀತಾರೆ. ಮತ್ತು ಇವರ ವಿವಾಹ ಮತ್ತು ಆಡಳಿತದ ಬಗ್ಗೆ ನೋಡೋದಾದರೆ, ಚೆನ್ನಮ್ಮ ಅವರು ಕಿತ್ತೂರಿನ ರಾಜ ಮಲ್ಲಸರ್ಜನೊಂದಿಗೆ ವಿವಾಹ ಆಗ್ತಾರೆ. ರಾಜರ ನಿಧನದ ನಂತರ ಸಂಪೂರ್ಣ ರಾಜ್ಯವನ್ನು ಆಳುವ ಜವಾಬ್ದಾರಿ, ಅತಿ ದೊಡ್ಡ ಜವಾಬ್ದಾರಿ ಚೆನ್ನಮ್ಮರ ಹೆಗಲ ಮೇಲೆ ಬೀಳುತ್ತೆ. ಸೊ ಇದು ಚೆನ್ನಮ್ಮ ಅವರು ಇದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಬಹಳ ಧೈರ್ಯದಿಂದ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಮಧ್ಯ ಬ್ರಿಟಿಷರು ಒಂದು ಅನ್ಯಾಯದ ಕಾನೂನನ್ನು ತರ್ತಾರೆ. ಅದೇ ದತ್ತಕ ಕಾನೂನು, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಸೊ ಈ ಕಾನೂನು ಜಾರಿಗೆ ತಂದು ಚೆನ್ನಮ್ಮ ಈ ಮಧ್ಯೆ ಚೆನ್ನಮ್ಮ ಅವರು ತಮ್ಮ ದತ್ತುಪುತ್ರರಾದಂತಹ ಶಿವಲಿಂಗಪ್ಪನನ್ನು ರಾಜನನ್ನಾಗಿ ಘೋಷಿಸಿರ್ತಾರೆ. ಆದರೆ ಬ್ರಿಟಿಷರು ಈ ಕಾನೂನಿನ ಅಡಿಯಲ್ಲಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನ ಅಡಿಯಲ್ಲಿ ಇದನ್ನು ಒಪ್ಪಲಿಲ್ಲ, ದತ್ತುಪುತ್ರರಿಗೆ ಹಕ್ಕಿಲ್ಲ ಅಂತ. ಮತ್ತೆ ಕಿತ್ತೂರು ರಾಜ್ಯವನ್ನು ಕಬಳಿಸಲು ಮುಂದಾಗ್ತಾರೆ. ಹೀಗಾಗಿ ಕಿತ್ತೂರಿನಲ್ಲಿ ಯುದ್ಧ ಶುರುವಾಗುತ್ತೆ. 1824ರಲ್ಲಿ ಬ್ರಿಟಿಷ್ ಸೇನೆ ಕಿತ್ತೂರಿನ ಮೇಲೆ ದಾಳಿ ನಡೆಸುತ್ತೆ. ರಾಣಿ ಚೆನ್ನಮ್ಮ ಸ್ವತಃ ಯುದ್ಧ ಭೂಮಿಗೆ ಇಳಿದು ಬ್ರಿಟಿಷ್ ಸೇನೆಯ ವಿರುದ್ಧ ಧೈರ್ಯವಾಗಿ ಹೋರಾಡ್ತಾರೆ. ಈ ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿ ಥ್ಯಾಕರೆ ತೀರಿ ಹೋಗ್ತಾರೆ. ಇದು ಬ್ರಿಟಿಷರಿಗೆ ಅತಿ ದೊಡ್ಡ ಆಘಾತವಾಗುತ್ತೆ ಮತ್ತು ಹಿನ್ನಡೆಯೂ ಕೂಡ ಆಗುತ್ತೆ. ಸೊ ಈ ನಡುವೆ ಬ್ರಿಟಿಷರು ವಂಚನೆಯಿಂದ ರಾಣಿ ಚೆನ್ನಮ್ಮ ಅವರನ್ನು ಬಂಧಿಸ್ತಾರೆ ಮತ್ತು ಅವರನ್ನು ಬೈಲಹೊಂಗಲ ಸಮೀಪದ ಬೈಲಹೊಂಗಲದ ಕೋಟೆಯಲ್ಲಿ ಬಂಧಿಸಿಡ್ತಾರೆ. ಹೀಗೆ ಬಂಧನದಲ್ಲಿರುವಾಗಲೇ ರಾಣಿ ಚೆನ್ನಮ್ಮ ಅವರು 1829ರಲ್ಲಿ ನಿಧನರಾಗ್ತಾರೆ. ಸೊ ಈ ಎಲ್ಲ ವಿಚಾರಗಳ ನಂತರ ರಾಣಿ ಚೆನ್ನಮ್ಮ ಅವರ ಮಹತ್ವವನ್ನು ನಾವು ತಿಳ್ಕೊಳ್ಬೇಕು ಅಂತ ಅಂದರೆ, 1857ರ ಸ್ವಾತಂತ್ರ್ಯ ಹೋರಾಟಕ್ಕೂ ಮುಂಚೆನೇ ಬ್ರಿಟಿಷರ ವಿರುದ್ಧ ಶಸ್ತ್ರ ಹಿಡಿದು ಹೋರಾಡಿದ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಆಗಿರ್ತಾರೆ. ಇಂದು ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮ ಅವರ ಸಮಾಧಿ, ಶಾಲೆಗಳು, ರಸ್ತೆಗಳು, ಪ್ರತಿಮೆಗಳು ಅವರ ಹೆಸರಿಗೆ ಅಜರಾಮರವಾಗಿವೆ. ಚೆನ್ನಮ್ಮ ಅವರಿಂದ ನಾವು ಕಲ್ತ್ಕೊಳ್ಳೋದೇನು ಅಂದರೆ, ಧೈರ್ಯ, ಸ್ವಾಭಿಮಾನ ಮತ್ತು ದೇಶಪ್ರೇಮ. ಅವರಂತಹ ವೀರ ಮಹಿಳೆಯರ ಕಾರಣದಿಂದಲೇ ನಾವು ಇಂದು ಸ್ವತಂತ್ರ ಭಾರತದಲ್ಲಿ ಧೈರ್ಯವಾಗಿ ಬದುಕ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ವೀಕ್ಷಕರೇ.